ಮೇಘ, ಯಾರಾದ್ರೂ ಬಂದು ಬಾಗ್ಲು ತೆಗೀರಿ ಪ್ಲೀಸ್. ಅಮ್ಮ, ಗಾಡ್ ಪ್ಲೀಸ್ ಯಾರಾದ್ರೂ ಬಂದು ಬಾಗ್ಲು ತೆಗೀರಿ ಬೇಗ. ಅಮ್ಮ, ಒಂದು 5 ನಿಮಿಷ ಸುಮ್ಮನೆ ಇರೋ. ನಿಮ್ಮ ಮಾವ ಈ ಕಡೆನೇ ಬರ್ತಿದ್ದಾರೆ. ಏನಂತೆ? ಸುಮ್ಮನಿರಮ್ಮ ತಾಯಿ, ಸುಮ್ಮನಿರಮ್ಮ. ಮೀನಾಕ್ಷಿ, ಇಲ್ಲೇನಮ್ಮ ಮಾಡ್ತಿದ್ಯಾ? ಏನೂ ಇಲ್ಲ ಅಣ್ಣ. ಜಯಂತ ಇಲ್ಲಿ ಯಾವಾಗಲಿಂದ ಹುಡುಕ್ತಾ ಇದ್ದೀನಿ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ? ಬಹುಶಃ ಫೋನಲ್ಲಿ ಮಾತಾಡ್ತಾ ಹೊರಗೆಲ್ಲಾದ್ರೂ ಇರಬೇಕು. ರೂಮಲ್ಲಿ ಅವ್ನು ಇಲ್ಲ ಅಣ್ಣ. ಬೇಕಿದ್ರೆ ನೋಡಿ, ರೂಮ್ ಚಿಲ್ಕ ಹಾಕಿದೆ. ನಿಮಿಷ ಬಾಗಿಲು ತೆಗಿ. ಅವ್ನ ರೂಮಲ್ಲಿ ಎಮರ್ಜೆನ್ಸಿ ಲೈಟ್ ಇಟ್ಟಿದ್ದೀನಿ, ತಗೋಬೇಕು. ಅಲ್ಲೆಲ್ಲ ಕಾಯ್ತಾ ಇದ್ರಮ್ಮ, ಬಾಗಿಲು ತೆಗಿ. ಬಾಗಿಲು ತೆಗಿ ಅಂದ್ರೆ ಮೀನಮೇಷ ಯಾಕೆ ಕೇಳಿಸ್ತಿದ್ಯಾ? ಕೆಲಸ ಮಾಡಿ ಅಣ್ಣ. ಏನ್ ಪಶುಪತಿ? ಅಣ್ಣ, ನೀವು ಹೋಗಿರಿ, ನಾನು ಹುಡ್ಕೊಂಡು ತರ್ತೀನಿ. ಬೇಕು ತಮ್ಮ. ಹಾ. ಯಾರಮ್ಮ ಬಾಕ್ಲಾಕಿದ್ದು? ನನಗೇನು ಗೊತ್ತು ಪುಟ್ಟು. ಓ, ಈ ಕೆಲಸ ಇವಳ್ದೇನೆ. ಯಾರ್ದು? ಇನ್ಯಾರು? ಇದಾಳಲ್ಲ, ಆ ಕರಡಿ ಜುಟ್ಟೋಳು, ನಸ್ಗುನ್ನಿಕಾಯಿ. ಆಚಾರ ಬಿಡಿಸಿ ಬರ್ತೀನಿ. ಪುಟ್ಟು, ಈಗ ಬೇಡ, ಸುಮ್ಮನೆ ಇದ್ಬಿಡು. ಮನೆಯಲ್ಲಿ ಗೆಸ್ಟ್ಗಳಿದ್ದಾರೆ, ಮರ್ಯಾದೆ ಹೋಗೋದು ನಮ್ದೇನೆ. ಅವ್ನು ಸುಮ್ಮನೆ ಬಿಡಲ್ಲಮ್ಮ ನಾನು. ಯಾಕೆಲ್ಲ ಇಲ್ಲಿದ್ದೀರಾ? ಏನಾಯ್ತು? ಮನೆ ಹಾಳು ಕೆಲಸ ಮಾಡಿದಾಳೆ ಅದಕ್ಕೆ ಅವಳು. ಯಾರು? ಇನ್ಯಾರು? ಈ ಮನೆಯಲ್ಲಿ ಸಮಸ್ಯೆಗಳು ಉದ್ಭವ ಆಗೋದು ಯಾರಿಂದ ಹೇಳಿ? ನಿಮ್ ತಂಗಿ ಮಗಳು ಮಯೂರಿ. ಜಯಂತನ್ ರೂಮ್ಗೆ ಚಾರು ಬಂದಿದ್ರೆ ಅವರಿಬ್ಬರನ್ನ ರೂಮ್ ಒಳಗಡೆ ಕೂಡ ಹಾಕಿ ಹೊರಗಡೆಯಿಂದ ಬಾಗ್ಲಿಗೆ ಚಿಲ್ಕ ಹಾಕಿದಾಳೆ. ಇವರಿಬ್ಬರನ್ನ ಅಣ್ಣನಿಂದ ತಪ್ಸೋದ್ರೊಳಗಡೆ ನನ್ನ ಪ್ರಾಣ ಹೋಗಿ ವಾಪಸ್ ಬಂತು. ಅಣ್ಣನ ವಿಷಯ ಹಾಗಿರ್ಲಿ, ಮನೆಗೆ ಬಂದಿರೋ ನೆಂಟರಲ್ಲಿ ಯಾರಾದ್ರೂ ಒಬ್ರು ಇವರಿಬ್ಬರನ್ನ ಹೀಗೆ ನೋಡಿದಿದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗಿರೋದು. ಮಯೂರಿ, ಅತ್ತಿಗೆ, ಅವಳನ್ನ ಅಲ್ಲೇನ್ ಕರಿತೀರಾ? ಇಲ್ಲೇ ಇದ್ದಾಳೆ ನೋಡಿ. ಮಯೂರಿ ಬಾಯ್ಲಿ. ಹೇಳಿದಮ್ಮ. ಜಯಂತನ ಕೋಣೆಗೆ ಹೊರಗಡೆಯಿಂದ ಚಿಲ್ಕ ನೀನ ಹಾಕಿದ್ದು? ಅತ್ತಿಗೆ, ನಾನು ಹೇಳಿದ್ಮೇಲೂ ನೀವು ಮತ್ತೆ ಇವಳನ್ನ ಕೇಳ್ತಿದ್ದೀರಾ? ಇಂಥ ಮನೆ ಹಾಳು ಕೆಲಸಗಳನ್ನೆಲ್ಲ ಮಾಡೋದು ಇವಳೆ.
ಪುಟ್ಟನ ಹುಡ್ಕೊಂಡು ಬಂದಾಗ ಬಚ್ಚಿಟ್ಕೊಂಡು ಕದ್ದು ಕದ್ದು ನೋಡ್ತಾ ಇದ್ಲು. ಬೇಕಿದ್ರೆ ಕೇಳಿ ನೀವೇ. ಮಯೂರಿ, ನಾನು ನಿನ್ನೆ ಕೇಳ್ತಾ ಇರೋದು, ಈ ಕೆಲಸ ನಾನು ನೀನು ಮಾಡಿದ್ದು? ನಾನು ಯಾಕೆ ಅವ್ನ ರೂಮ್ ಬಾಗ್ಲು ಹಾಕ್ಲಿ? ನನಗೇನು ಬೇರೆ ಕೆಲಸ ಇಲ್ವಾ ಮಾಡಕ್ಕೆ? ಈ ಪುಟ್ಟಂಗೂ ನನಗೂ ಆಗೋದಿಲ್ಲ. ಪುಟ್ಟನ ಅದಕ್ಕೆ ಏನೇನೋ ಸುಳ್ಳು ಹೇಳಿದಾರೆ ನನ್ನ ಮೇಲೆ. ಸುಳ್ಳು ಹೇಳ್ತಾ ಇರೋದು ನೀನು ಈ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತ್ಯಾಕೆ ಬಚ್ಚಿಟ್ಕೊಂಡು ಕದ್ದು ಕದ್ದು ನೋಡ್ತಾ ಇದ್ದೆ? ಹಲೋ, ಬಚ್ಚಿಟ್ಕೊಂಡೆ ನೋಡ್ತಾ ಇರ್ಲಿಲ್ಲ ನಾನು. ಅಲ್ಲಿ ಕೂತು ಕೂತು ಬೋರ್ ಆಗಿತ್ತು. ಅದಕ್ಕೆ ಇಲ್ಲಿ ಬಂದು ನನ್ನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಅಷ್ಟೇ. ಸುಳ್ಳು ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಇಷ್ಟಕ್ಕೂ ನಾನು ಬಾಗ್ಲು ಹಾಕಿದ್ ನೀವೇನಾದ್ರೂ ನೋಡಿದ್ರಾ? ಸುಮ್ಮನೆ ಹೊಟ್ಟೆ ಊರಿಗೆ ಏನೇನೋ ಹೇಳ್ಬೇಡಿ ನೀವು. ನೀನು ಅತಿಯಾಗಿ ಮಾತಾಡ್ತಿದ್ಯಾ. ಅಲ್ಲ ಅತಿಗೆ, ಅವಳು ಸುಮ್ಮನಿರು ಮೀನಾಕ್ಷಿ. ನಾವು ಕಣ್ಣಾರೆ ನೋಡದೆ ಆರೋಪ ಮಾಡಬಾರ್ದು. ಈ ಕೆಲಸನ ಹರಿಕತೆಗೆ ಬಂದಿರೋ ಮಕ್ಕಳಲ್ಲಿ ಯಾರಾದರೂ ಮಾಡಿರ್ಬೋದು. ಸರಿ ಬಿಡಿ, ಅಲ್ಲಿ ಚಾರು ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ. ಎಲ್ಲರೂ ಬನ್ನಿ. ಚಾರು, ಬಾಮ್ಮ. ಸರಿ ಆಂಟಿ. ಪುಟ್ಟು, ಈಗ ನೀನ್ ಬಾ. ಕಳ್ಳ ಇವತ್ತಲ್ಲ ನಾಳೆ ಸಿಕ್ಕಾಕೋತಾನೆ. ಆಗ ಆಡ್ಸೋಣ ಕಳ್ಳ ಪೊಲೀಸ್ ಆಟ. ಬಾ. ಅಪ್ಪ, ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ನಿಮ್ಮ ನಂಬಿಕೆನ ನಾನು ಹಾಳು ಮಾಡಿಬಿಟ್ಟೆ. ಆದರೆ ಇಂಥ ತಪ್ಪು ನಾನು ಇನ್ಯಾವತ್ತೂ ಮಾಡೋದಿಲ್ಲ. ಬೇಗ ಬೇಗ ನಿಮ್ಮ ಪುಟ್ಟಣ್ಣ ಇದಾನಲ್ಲ, ಅವನು ಶತಮೂರ್ಖ. ಅದನ್ನ ಆ ಚಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಅವನಿಗೆ ಈಗ್ಲಿಂದಾನೇ ಬಾವಿ ತೋಡ್ತಿದ್ದಾಳೆ. ಅದು ಅವನಿಗೆ ಅರ್ಥ ಆಗದೆ ಅವಳು ಹಿಂದೆ ಅನ್ಕೊಂಡು ಸುತ್ತಾ ಇದ್ದಾನೆ. ಅಯ್ಯೋ, ನಾನು ಬರ್ಕೊಡ್ತೀನಿ. ಬೇಕಿದ್ರೆ ಮದುವೆ ಆದ್ಮೇಲೆ ಆ ಚಾರು ಅವನನ್ನ ಬೊಗ್ರಿ ಆಡ್ದಂಗೆ ಆಡಿಸ್ತಾಳೆ. ನೋಡ್ತಾ ಇರು. ಮಯೂರಿ, ಒಂದು ಕಡೆ ಅಪ್ಪ ಅಮ್ಮ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಅಮ್ಮ ಬೇಜಾರಲ್ಲಿದ್ದಾರೆ. ಅದರ ಯಾವ ಯೋಚನೆನೂ ಇಲ್ಲದೆ ನೀನು ಇಷ್ಟು ಆರಾಮಾಗಿರಕ್ಕೆ ಹೇಗೆ ಸಾಧ್ಯ? ಇನ್ನೊಬ್ರು ಭಾವನೆಗಳ ಬಗ್ಗೆ ನಿನ್ಗೇನು ಅನ್ಸೋದೇ ಇಲ್ವಾ? ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಒಂದು ಇಂಟರ್ನೆಟ್ ಕನೆಕ್ಷನ್ ತಗೊಂಬಂದಿದ್ದು ಅಷ್ಟೇ. ಬೇಡ ಅಂದ್ರೆ ಡಿಸ್ಕನೆಕ್ಟ್ ಮಾಡಿದ್ರಾಯ್ತು. ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಮಾಯಣ ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸಣ್ಣ ಸಣ್ಣ ವಿಷಯನೂ ದೊಡ್ಡದು ಮಾಡ್ತಾರೆ ನಿಮ್ಮ ಮನೆಯವರು. ಓಕೆ, ನಾಳೆಯಿಂದ ಇಂಟರ್ನೆಟ್ ಯೂಸ್ ಮಾಡೋದು ಬೇಡ. ನನಗೆ ಬೇಕು ಅಂದಾಗ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಬರ್ತೀನಿ, ಆಯ್ತಾ? ಇನ್ಮೇಲೆ ನೀನು ಎಲ್ಲೂ ಹೋಗಬೇಕಾಗಿದ್ದಿಲ್ಲ ಮಯೂರಿ. ನಿನ್ನ ದೊಡ್ಡಪ್ಪ ಒಪ್ಕೊಂಡಿದ್ದಾರೆ. ಇನ್ಮೇಲೆ ಮನೆಯಲ್ಲೇ ಇಂಟರ್ನೆಟ್ನ ಬಳಸ್ಬೋದಂತೆ.
ಸಾರಿ, ನನ್ನಿಂದ ತಪ್ಪಾಗಿ ಹೋಯ್ತು. ನನಗೆ ನಿನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ಲ. ನೀನು ನನ್ನಿಂದ ಈ ವಿಷಯನ ಮುಚ್ಚಿಡಬಾರ್ದಾಗಿತ್ತು. ಜಯಂತ ಹೇಳ್ತಿದ್ದ ನೀನೇನೋ ಗೊತ್ತಿಲ್ಲದಿದ್ದವ್ರ ಜೊತೆ ಎಲ್ಲ ಚಾಟಿಂಗ್ ಮಾಡ್ತಿದ್ಯಂತೆ. ಹಾಗೆಲ್ಲ ಏನೂ ಇಲ್ಲ ದೊಡಮ್ಮ. ಆ ಜಯಂತಂಗೆ ನಮ್ಮನ್ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ಏನೇನೋ ಚಾಡಿ ಹೇಳ್ತಿರ್ತಾನೆ. ಅವ್ನು ಮಾತ್ರ ದಿನ ಪೂರ್ತಿ ಚಾಟ್ ಮಾಡ್ತಾ ಕೂತ್ಕೊಬೋದು. ಆದ್ರೆ ನಾವು ಸ್ವಲ್ಪ ಯೂಸ್ ಮಾಡಿದ್ರೆ ಅವ್ನು ಕೋಪ ಬಂದ್ಬಿಡುತ್ತೆ. ಚೆನ್ನಾಗಿದೆ ನ್ಯಾಯ. ಸಾಕು. ನಿನಗೂ ಜಯಂತನಿಗೂ ನಡೀತಿರೋ ಹಾವು ಮುಂಗುಸಿ ಆಟ ನನಗೆ ಗೊತ್ತಿದೆ. ಹಾಗೆ ಜಯಂತನ ಕೋಣೆಗೆ ಚಿಲ್ಕ ಹಾಕಿದ್ದು ನೀನೇ ಅನ್ನೋ ವಿಷಯನೂ ನನಗೆ ಗೊತ್ತಿದೆ. ನಿಮ್ಮ ಜಗಳದಲ್ಲಿ ಕೊನೆಗೆ ತಲೆ ಕೊಡಬೇಕಾದವಳು ನಾನು. ಒಂದ್ಸಲ ನಿಮ್ಮ ದೊಡ್ಡಪ್ಪನ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗತ್ತೆ, ಇನ್ನೊಂದ್ಸಲ ಮನೆಯವ್ರ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗತ್ತೆ. ಇದೆಲ್ಲ ಇನ್ನು ಮುಂದೆ ನಿಲ್ಲಬೇಕು. ಹಾಂ, ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ದ ಜಯಂತ, ಈ ಚಾಟಿಂಗಿಗೆ ಹುಡುಗರು ಸೇರ್ಕೊಂಡಿರ್ತಾರಂತೆ, ಏನೂ ಅರಿಯದ ಹುಡುಗಿಯರಿಗೆ ಗೋಳು ಹೊಯ್ಕೋತಾರಂತೆ. ಇದು ನಿಜನಾ? ಅಯ್ಯೋ, ಅಂಥದ್ದಲ್ಲಿ ಏನೂ ಇಲ್ಲ ದೊಡಮ್ಮ. ನೋಡಿ ಮಕ್ಕಳ, ನನಗೆ ಈ ಇಂಟರ್ನೆಟ್ಟು ಚಾಟಿಂಗು ಇದೇನೂ ಗೊತ್ತಿಲ್ಲ. ಆದರೆ ನಿನ್ನ ದೊಡ್ಡಪ್ಪನಿಗೆ ನಾನೊಂದು ಮಾತು ಕೊಟ್ಟಿದ್ದೀನಿ. ನಮ್ಮ ಮಕ್ಕಳು ನಾವು ಕೊಟ್ಟಿರೋ ಸಲಿಗೆನ ದುರುಪಯೋಗ ಪಡಿಸ್ಕೊಳ್ಳಲ್ಲ ಅಂತ. ಆ ಮಾತನ್ನು ನೀವಿಬ್ಬರು ಕಾಪಾಡಬೇಕು ಅಷ್ಟೇ. ಖಂಡಿತ ಕಾಪಾಡ್ಕೋತೀವಿ ಅಮ್ಮ. ನೀನೇನು ಯೋಚನೆ ಮಾಡಬೇಡ. ದಯವಿಟ್ಟು ನನ್ನ ಕ್ಷಮಿಸಮ್ಮ. ಏನೇ ಇದೆಲ್ಲ, ಬಾಮ್ಮ, ನೀವಿಬ್ಬರು ಜಾಣ ಮಕ್ಕಳ ಥರ ಇರಬೇಕು, ಆಯಿತಾ? ಮುದ್ದು. ಇದು ನಿಮ್ಮ ಖರ್ಚಿಪ್ಪು. ಹಲೋ, ಯಾರು ನೀನು? ಈ ಆಟನೆಲ್ಲ ನಮ್ಮ ಹತ್ರ ಇಟ್ಕೊಂಬೇಡ. ಏನು ಈ ಖರ್ಚಿ ಬಿಟ್ಕೊಂಡು ನಾಟಕ ನಿಂದು? ಜಯಂತಣ್ಣನ ಫ್ರೆಂಡ್. ಆ ಪುಟ್ಟನ್ ಫ್ರೆಂಡಾ? ಅವನೇ ಒಂದು ದೊಡ್ಡ ಟಪೋರಿ, ಇನ್ನು ಅವ್ನ ಫ್ರೆಂಡನ್ ಬೇರೆ ಕೇಳಬೇಕಾ? ನೋಡಿ, ನೀವು ನನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಹುಡುಗಿರಿಂದ ಸುತ್ತೋ ಚೀಪ್ ಪರ್ಸನ್ ನಾನಲ್ಲ. ಅವತ್ತು ಇವರು ಸೈಬರ್ ಸೆಂಟರ್ಗೆ ಬಂದಾಗ ಅವ್ರು ಕರ್ಚೀಫ್ನ ಅಲ್ಲೇ ಬಿಟ್ಟು ಹೋಗಿದ್ರು. ಅದನ್ನು ಪುನಃ ವಾಪಸ್ ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇ. ಇಟ್ಸ್ ಮೈ ಪ್ಲೆಷರ್. ಬಾಯ್.
ಅಮ್ಮಂಗೆ ಮಲ್ಗೆ ಹೂವು ಅಂದ್ರೆ ಪ್ರಾಣ. ಮಯೂರಿ, ಅಮ್ಮಂಗೆ ಮಲ್ಗೆ ಹೂ ತಗೊಂಡು ಹೋಗೋಣ. ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಮಯೂರಿ, 20 ರೂಪಾಯಿ ಕೊಡು. ಮಯೂರಿ, ಯಾಕೆ ಕಣ್ಣಲ್ಲಿ ನೀರು? ಅದು ಧೂಳು ಬಿತ್ತು. ಸರಿ, 20 ರೂಪಾಯಿ ಕೊಡು. ತಗೊಳ್ಳಿ. ಹೋಗೋಣ. ಯಾಕೆ ಆ ರೀತಿ ಹೆದರ್ಸ್ಬಿಟ್ಟೆ? ನನ್ನ ಜೀವ ಒಂದ್ಸಲ ಮೇಲ್ಗೆ ಹೋಗಿ ಕೆಳಗಡೆ ಬಂತು. ತರ್ಲೆ ತಂದು ನಿಮಗೆ ತಮಾಷೆ, ನಂಗೆ ಜೀವ ದಡ್ಡನ್ಬಿಡ್ತು. ಏನ್ರಿ ಇದು ಗುಸು ಗುಸು ಬಿಸಿ ಬಿಸಿ? ಮತ್ತಿನ್ನೇನಾದ್ರೂ ತರಲೆ ಮಾಡ್ಕೊಂಬಂದ್ರಾ? ಮತ್ತೆ ಅಮ್ಮ, ಪ್ರಪಂಚದಲ್ಲಿ ನಿನ್ನಷ್ಟು ಪ್ರೀತಿಸೋ ತಾಯಿ ಇಲ್ವೇ ಇಲ್ಲ ಅಮ್ಮ. ಇವತ್ತೇನು ನನ್ನ ಮಗಳಿಗೆ ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ? ಇಬ್ಬರು ಸೇರಿ ಹೊಸ ಅಪ್ಲಿಕೇಶನ್ ಏನಾದರೂ ತಂದಿದ್ದೀರಾ? ಇಲ್ಲ ಅಮ್ಮ, ಇವತ್ತು ನಾವಿಬ್ರು ನಿನ್ಗೋಸ್ಕರ ಏನೋ ತಂದಿದ್ದೀವಿ. ಏನಪ್ಪ ಅದು? ನೀನು ಕಣ್ಮುಚ್ಕೋ, ನಿನಗೆ ಗೊತ್ತಾಗುತ್ತೆ. ನಾ ಯಾಕೆ ಕಣ್ಣು ಮುಚ್ಕೋಬೇಕು? ನೀನು ಕಣ್ಮುಚ್ಕೋ ಅಮ್ಮ, ಪ್ಲೀಸ್. ಸರಿ, ನೋಡಬಾರ್ದು. ಆಯ್ತು. ಏನು ಮಾಡ್ತಿದ್ದೀರಾ? ಒಂದೇ ಒಂದು ನಿಮಿಷ. ಈಗ ಕಣ್ಬಿಡು. ಮಲ್ಲಿಗೆ ಹೂ ನಿಮ್ಗಿಷ್ಟ ಅಂತ ನಾನು ತಗೊಂಬಂದೆ. ಥ್ಯಾಂಕ್ಸ್ ಕಣಮ್ಮ. ಅಮ್ಮ, ನಾನು ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ. ನಾನು ಇನ್ಯಾವತ್ತೂ ತಪ್ಪು ಮಾಡೋದಿಲ್ಲ.